ನಮ್ಮೆಲ್ಲರಿಗೂ ಗೊತ್ತು ಹಾಗೆ ನಾವು ಬಂದಿರೋ ಉದ್ದೇಶ ನನ್ನ ಕಳ್ಳ ಸಿನಿಮಾ ಜನವರಿ 23ಗೆ ಏನು ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಎಲ್ಲ ಕಡೆ ನಾವು ಪ್ರಮೋಷನ್ಸ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ತಮ್ಮೆಲ್ಲರೂ ನೋಡಿ. ನಮಗಂತೂ ಏನು ಮಾತಾಡೋಕ್ಕಿಲ್ಲ. ತಮ್ಗಳ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಕಲ್ಟ್ ಅಂದರೆ ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಹೆಂಗೆ ಒಂದು ಇಡೀ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಫೈಟ್ಸ್ ಆಗಲಿ, ಕಮರ್ಷಿಯಲ್ ಸಾಂಗ್ಸ್ ಆಗಲಿ, ಮೆಲೋಡಿ ಹಾಡುಗಳು ಆಗಲಿ, ಇಮೋಷನ್ಸ್ ಆಗಲಿ, ತಂದೆ ತಾಯಿದು, ಇವತ್ತಿನ ಜನ್ರೇಷನ್ನು ಹೆಣ್ಮಕ್ಳು ಆಗ್ಬಹುದು, ಗಂಡು ಮಕ್ಕಳು ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬಿದ್ದ ಮೇಲೆ ಹೆಂಗೆ ಮೋಸ ಆಗ್ತಿದ್ದಾರೆ. ಸೊ ಅದ್ರ ಮೇಲೆ ಒಂದೆಲ್ಲ ಇಟ್ಕೊಂಡು ನಾವೊಂದು ಕತೆ ಮಾಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೊಂತಿದ್ದೀವಿ. ಸರ್, ಸಿನಿಮಾ ಟೈಟ್ಲಿಗೂ ಮತ್ತೆ ಸಿನಿಮಾದ ಕತೆಗೂ ಒಂದಿಷ್ಟು ಹೋಲಿಕೆ ಇರುತ್ತೆ. ಈ ಕಲ್ಟ್ ಅಂತ ಹೆಸರು ಯಾಕೆ ಬಂದಿದೆ ಸರ್? ಕಲ್ಟ್ ಅಂದರೆ ಇತ್ತೀಚೆಗೆ ಯೂತ್ಸಲ್ಲಿ ತುಂಬ ಅದು ಪದ ಬಳಕೆ ಇದೆ ಸರ್. ಅವ್ರವ್ರ ಸ್ಟೇಟ್ಮೆಂಟ್ಸ್ ಇದ್ದಾರೆ. ಕಲ್ಟ್ ಸಿನಿಮಾ ಅಂತಾರೆ, ಕಲ್ಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಸೊ ನಾವು ಸುಮಾರು ಸತಿ ಕೇಳ್ತಾ ಇದ್ವಿ ಕಲ್ಟ್ 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 ಅಂತ ಹೇಳಿ. ಕಲ್ಟ್ ಅಂದರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಅಂತ ನಾವು ಹೇಳ್ತೀವಿ. ಅದು ಇನ್ನೊಂದು ಅರ್ಥ ಏನಂದರೆ ಅದು ಕಲ್ಟ್ ಪದ ಹುಟ್ಟಿರೋದೇ ಕಲ್ಚರಿಂದ ಅಂತೆ. ಫಸ್ಟ್ ಕಲ್ಚರ್ ಅಂತ. ಸೊ ಕಲ್ಟ್ ಅಂದರೆ ಫಿಕ್ಸ್ ಅಂದರೆ ಇವನೇ ಅಂದರೆ ಮಾಸ್ ಅಂತ ಹೇಳ್ಬೋದು. ಸೊ ಇದು ಕತೆ ಕಲ್ಟ್ ಅಲ್ಲ, ಈ ಹೀರೋದು ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ ಸರ್. ಈ ನನ್ನದು ಪಾತ್ರದ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೇಳಿ. ಅವನು ಒಂದೇ ಕ್ಯಾರೆಕ್ಟರಲ್ಲಿ 3 ಡಿಫ್ರೆಂಟ್ ಶೇಡ್ ಇದೆ. ಒಂದು ಲಾಂಗ್ ಹೇರ್, ಒಂದು ಮೀಡಿಯಂ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್. ಸೊ ಈ ಥರ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ನಮ್ಮ ರವಿ ಮಾಸ್ಟರು, ರವಿ ವರ್ಮಾ ಅವರು ಕೊರಿಯೋಗ್ರಾಫ್ ಮಾಡಿರೋದು ಫೈಟ್ಸು. ಸೊ ಟೋಟಲ್ ಆಗಿ 3 ಫೈಟ್ ಇದೆ ಕಮರ್ಷಿಯಲ್ ಆಗಿ. ಸೊ ನನ್ನ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಫೈಟ್ಸ್ಗಳು ಇರಲಿಲ್ಲ, ಒಂದೇ ಒಂದು ಫೈಟ್ ಇದ್ದಿದ್ದು. ಸೊ ಈ ಸಿನಿಮಾದಲ್ಲಿ ಒಂದು 3 ಫೈಟ್ ಅದ್ಭುತವಾಗಿ ರವಿ ಸರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಅದು ಒಂದು ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಮೇಲೆ ಕಾನ್ಸೆಪ್ಟ್ ಮೇಲೆ ನಾವು ಹೊಸ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಅದ್ರ ಮೇಲೆ ಹೋಗಿದ್ದು. ಇದು ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಸರ್. ಇದನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನನ್ನ ಮೊದಲನೇ ಸಿನಿಮಾಗೆ ಸ್ವಲ್ಪ ನನಗೆ ಕಂಪ್ಲೇಂಟ್ಸ್ ಬಂತು. BC ಸೆಂಟ್ರಲ್ಲಿ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಹೊಸದಾಗಿ ನಾವೇನು ಮಾಡಿದ್ವಿ, ಅದು ಎಷ್ಟು ಜನಕ್ಕೆ ಅದು ಅರ್ಥ ಆಗಿಲ್ಲ BC ಸೆಂಟ್ರ್ ಕಡೆ. ಸೊ ಅದಕ್ಕೆ ಈ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು, ತುಂಬ ಹತ್ತಿರವಾದಂಥ ಕತೆ ಇರಬೇಕು ಅಂತಲೇ ಹೇಳಿ ಈ ಕತೆ, ಈ ಹುಡುಗನ ಮೇಲೆ ಏನು ಘಟನೆ ನಡೆಯುತ್ತಲ್ಲ, ಐ ಆಮ್ ಡ್ಯಾಮ್ ಶೋರ್ ಪ್ರತಿಯೊಬ್ಬರು ಜೀವನದಲ್ಲೂ ಆ ಘಟನೆ ನಡೆದಿರುತ್ತೆ ಒಂದು ಪೀರಿಯಡ್ ಟೈಮಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನು ತುಂಬ ಫೀಲ್ ಮಾಡ್ಕೊಳ್ತಾರೆ ಅವ್ರ ಸಿನಿಮಾ ನೋಡಿದ್ಮೇಲೆ. ಮೊದಲನೇ ಸಿನಿಮಾ ಬಂದ ನಂತರ ಎರಡನೇ ಸಿನಿಮಾ ಬರೋದಕ್ಕೆ ಟೈಮ್ ಆಯ್ತು, ಟೈಮ್ ತುಂಬ ತಗೊಂಡು ಯಾಕೆ ಸರ್? ಬೇಕು ಅಂತ ಮಾಡಬೇಕು ಅಂತ ಹಾಗೇನಿಲ್ಲ. 3 ವರ್ಷ ಆಯಿತು. 2023 ನಾವು ಬನಾರಸ್ ರಿಲೀಸ್ ಮಾಡಿದ್ದು. ಈಗ 2026 ನಾವು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಈ ಪ್ರಾಜೆಕ್ಟ್ ಶುರು ಮಾಡಿ 1.5 ವರ್ಷ, ಹೆಚ್ಚು ಕಡಿಮೆ 1 year 8 months ಏನೋ ಅಂದ್ಕೊಳ್ತೀನಿ ನಾನು. ಟೈಮ್ ತೊಗೊಂಡು ಏನಕ್ಕೆ ಅಂದರೆ, ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು ಅಂದರೆ ನಮ್ಮ ಇಂಡಸ್ಟ್ರಿ ನಿಮ್ಗೆಲ್ರಿಗೂ ಗೊತ್ತು ಹಾಗೆ ತುಂಬ ಚಿಕ್ಕ ಇಂಡಸ್ಟ್ರಿ. ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಒಳ್ಳೆ ಕತೆನ ಆಯ್ಕೆ ಮಾಡ್ಕೊಳ್ಬೇಕು. ಏನಂದರೆ ಈಗ ತಮ್ಮೆಲ್ರಿಗೂ ಗೊತ್ತು ಹಾಗೆ ಸರ್, 2 ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಅಲ್ಲಿ ಹಿಂದೆ ಯಾರು ಮಾತಾಡಬೇಡಿ ಪಾಪ, ಅವ್ರು ಯಾರೂ ಕೇಳಿಸಲ್ಲ. ಈಗ ತಮ್ಮೆಲ್ರಿಗೂ ಗೊತ್ತು ಹಾಗೆ ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ತಮ್ಮೆಲ್ರಿಗೂ ಗೊತ್ತು. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಳ್ಳೆ ಕತೆಗಳು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಒಳ್ಳೆ ಕತೆ ಹುಟ್ಟಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಜೊತೆ ಕಾಂಬಿನೇಷನಲ್ಲಿ ಸಿನಿಮಾ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ಸರ್, ಅಷ್ಟೇ. ಅನಿಲ್ ಕುಮಾರ್ ಅವ್ರದ್ದು ಸರ್, ನಮ್ಮ ಡೈರೆಕ್ಟರ್ ಅವ್ರದ್ದು ನಿರ್ದೇಶಕದ್ದು ಕತೆ. ನಂದೇ ಸರ್, ನಾನೇ ಡಬ್ ಮಾಡಿದ್ದೀನಿ ಈ ಸಿನಿಮಾಗೆ. ಇಲ್ಲ ಸರ್, ಆ ಥರ ಏನು ಇನ್ಸ್ಪಿರೇಷನ್ ಅಂತ ಇಲ್ಲ. ಒಂದು ಥಾಟ್ ಬಂತು ಈ ಥರ ಒಂದು ಲೈನ್ ಅಂತ ಹೇಳಿ. ಸೊ ಅದನ್ನು ನಾವು ಇಂಪ್ರೂವೈಸ್ ಮಾಡಿಕೊಂಡು ನನಗೆ ಏನೇನು ಬೇಕಾಗಿತ್ತು ಅದೆಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ ಸರ್. ಮಾಸ್ ಎಲಿಮೆಂಟ್ಸು ಒಂದಷ್ಟು ಇಟ್ಟಿದ್ದೀವಿ ಸರ್. ಸ್ವಲ್ಪ ನಾನು ಮಾಸ್ನ ಅವಾಯ್ಡ್ ಮಾಡ್ತೀನಿ, ಏನಕ್ಕೆ ನನ್ನ ಪರ್ಸ್ನಾಲಿಟಿ ನೋಡಿದ್ರೆ ಮಾಸ್ ಹಂಗೆ ಅನಿಸಲ್ಲ. ನಾನು ಇದೆ ಒಂದಷ್ಟು ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ಅಂಶಗಳು ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಮಾಸ್ ಇರುತ್ತೆ, ಕ್ಲಾಸ್ ಇರುತ್ತೆ.
ಇದು ತುಂಬ ಬೇಗ ಆಗ್ಬಿಡುತ್ತೆ ಸರ್. ಏನಕ್ಕಂದರೆ ಅದನ್ನೇ ಸರ್ ಹೇಳ್ತಾ ಇದ್ದು. ಈಗ ಹೇಳಿದ್ರೆ ಹೆಚ್ಚು ಕಡೆ ಇನ್ನೊಂದು 20-25 ದಿನ ಇದೆ ಸಿನಿಮಾ ರಿಲೀಸ್ಗೆ. ಆಗುತ್ತೆ ಸರ್. ಹತ್ತತ್ರ ಒಂದು 100-150 ಈಸಿಲಿ ಮಿನಿಮಮ್ ಅಂತೂ ಅಷ್ಟಂತೂ ರಿಲೀಸ್ ಮಾಡೇ ಮಾಡ್ತೀವಿ ನಾವು. ಸರ್ ಲ್ಯಾಂಡ್ ಆರ್ಟ್ ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ ಚಿತ್ರಕ್ಕಿದ್ದಾನೆ. ನನ್ನ ಪ್ರಕಾರ ಏನೂ ಆಗಲ್ಲ ಅನ್ಕೊಳ್ತೀನಿ ಸರ್. ಹೇಗಂದರೆ ಇದೇ ಡಿಸೆಂಬರ್ 25ನೇ ತಾರೀಕಿಗೆ 45 ಬರ್ತಿದೆ, ಮಾರ್ಕು ಬರ್ತಾ ಇದೆ. ಸೊ ಎಲ್ಲ ದೊಡ್ಡ ಸ್ಟಾರ್ ಸಿನಿಮಾಗಳನ್ನೇ ನಮ್ಮ ಈಗ ಕರ್ನಾಟಕದಲ್ಲಿ ಸಫಿಷಿಯೆಂಟ್ ಥಿಯೇಟರ್ಸ್ಗಳು ಇದೆ. ನಾವು ಆಲ್ರೆಡಿ ನಮ್ಮ ಡಿಸ್ಟ್ರಿಬ್ಯೂಟರ್ಸು ಆಲ್ರೆಡಿ ಒಂದೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಸೊ ನಾನು ನಿಮ್ಗೇನು ಸಮಸ್ಯೆ ಆಗಲ್ಲ ಅನ್ಕೊಳ್ತೀನಿ. ಅಯ್ಯೋ ಗಂಗಾಧರ್ ಅವರು ಸರ್, ಗಂಗಾಧರ್ ಅವರು KVN ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸರ್. ಟೋಟಲ್ 6 ಸಾಂಗ್ಸ್ ಇದೆ ಸರ್. ಇಲ್ಲಿವರೆಗೂ ನಾವು 3 ಬಿಟ್ಟಿದ್ದೀವಿ. ಇನ್ನೊಂದು ನ್ಯೂ ಇಯರ್ಗೆ ಇಲ್ಲ ಕ್ರಿಸ್ಮಸ್ ಹಬ್ಬಕ್ಕೆ ಗೊತ್ತಿಲ್ಲ, ಈಗ ಡೈರೆಕ್ಟ್ರಿಗೆ ಹೇಳ್ಬೇಕು ನನಗೆ. ನಂದು ರಚಿತಾರಾಮ್ ಅವ್ರದ್ದು ಒಂದು ಡ್ಯುಯೆಟ್ ಸಾಂಗ್ ಇದೆ. ಸೊ ಅದೊಂದು ಕೊನೆ ಹಾಡು ನಾವು ಬಿಡ್ತೀವಿ. ಇನ್ನು ಮಿಕ್ಕಿದ 2 ಸಿಚುವೇಶನ್ ಸಾಂಗ್ ಆಗಿರೋದ್ರಿಂದ ಸಿನಿಮಾದಲ್ಲೇ ಇಟ್ಟಿದ್ದೀವಿ. ಸೊ ಅಲ್ಲಿ ಜನ ನೀವು ಅಲ್ಲಿ ನೋಡಬೇಕು ಥಿಯೇಟ್ರಲ್ಲಿ. ಅವರು ಮೇನ್ ಲೀಡ್ ಸರ್ ಸಿನಿಮಾಗೆ. ಅವರು ಮೇನ್ ಲೀಡ್. ನಾವು ಅವ್ರದ್ದು ಪಾತ್ರ ತುಂಬ ತೂಕವಾಗಿ ಪಾತ್ರ. ಸೊ ಜಾಸ್ತಿ ನಾವು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತೇಳಿ ನಾವು ಜಾಸ್ತಿ ಅವ್ರದ್ದು ಎಲ್ಲೂ ಇದು ಬಿಡ್ತಾ ಇಲ್ಲ ಕಂಟೆಂಟು. ಸೊ ಇದು ಒಂದು ಹಾಡು ಬಿಡಲೇಬೇಕು. ಸೊ ಅದನ್ನು ನೋಡೋಣ ಸರ್, ಈಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸರ್ ಅದು ನೀವುಗಳು ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಸರ್, ಆ ಥರದ್ದು ಏನಿಲ್ಲ. ಎಷ್ಟೇ ಇದ್ರೂ ನಾವು ಒಂದು ಫ್ಯಾಮಿಲಿ ಸರ್. ಆಯಿತು ಕೋಪ ಬಂದರೆ ಏನೋ ಒಂದು 2 ಮಾತು ಜೋಶಲ್ಲಿ ಎಲ್ಲೋ ಇದರಲ್ಲಿ ಫ್ರಸ್ಟ್ರೇಷನಲ್ಲಿ ಹೇಳ್ಬಿಡ್ತೀವಿ. ಬಟ್ ಮನಸ್ಸಲ್ಲಿ ಏನು ಇರಲ್ಲ ಅಂತ ಅಂದ್ಕೊಳ್ತೀನಿ. ಆಮೇಲೆ ದೊಡ್ಡವರು ಅವ್ರು ಏನೋ ಮಾಡ್ಕೊಳ್ತಾರೆ. ನಾನು ಚಿಕ್ಕವನು ಯಾಕೆ ಕಡ್ಡಿಯಲ್ಲಿ ಆಡಿಸ್ಬೇಕು ಸರ್, ಅದಕ್ಕೆ ಸುಮ್ಮನೆ ಬಿಟ್ಟರೆ ಒಳ್ಳೆಯದು. ಅದು ನಿಯತ್ತಲ್ವಾ ಸರ್, ನೀವು ಖುಷಿ ಪಡಬೇಕಲ್ಲ ಸರ್. ನಾನು ಅಷ್ಟು ನಿಯತ್ತಾಗಿದ್ದೀನಿ ನನ್ನ ಭಾಷೆಗೆ, ನನ್ನ ನಾಡಿಗೆ. ಸೊ ನೀವು ಹೆಮ್ಮೆ ಪಡಬೇಕಲ್ಲ ಸರ್. ಇದೆ ಸರ್, ಬರ್ತಾ ಇದೆ, ಇಲ್ಲ ಅಂತ ಇಲ್ಲ. ಬೇಜಾರಾಗುತ್ತೆ. ಏನಕ್ಕಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಜನಗೋಸ್ಕರನೇ. ಕೆಲವರು ಅದನ್ನು ಪೈರಸಿ ಮಾಡ್ತಾರೆ, ನಮಗೆ ತುಂಬ ಲಾಸ್ ಆಗುತ್ತೆ. ಮಾಡೋರನ್ನ ಮಾಡಲಿ ಬಿಡಿ ಸರ್, ಅವ್ರ ಖುಷಿನ ಅವ್ರ ಹೊಟ್ಟೆ ಪಾಡ ಮಾಡಲಿ ಬಿಡಿ, ಸಿಕ್ಕಾಕೊಂಡ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಒಂದು ನಿಮಿಷ ಸರ್, ಏನೋ ಹೇಳ್ತಾರೆ ಸರ್. ಖಂಡಿತ ಬೇಜಾರಾಗತ್ತೆ ಸರ್. ಈಗ ಮಾಡಬೇಡಿ ಅಂತ ಅವ್ನು ಏನು ನಿಲ್ಲಿಸ್ಬಿಡ್ತಾರ? ಅವ್ರು ಮಾಡೋದು ಕೆಲಸನ ಅವ್ರು ಮಾಡ್ತಾನೆ ಇರ್ತಾರೆ. ನಾವು ತಡೆಯೋದು ಪ್ರಯತ್ನ ತಡಿತಾನೆ ಇರ್ತೀವಿ ಸರ್. ಆದರೆ ನಮ್ಮ ಸಿನಿಮಾ ನಾವು ಹೆಂಗೆ ಸರ್ ಪೈರಸಿ ಮಾಡೋಕ್ಕಾಗತ್ತೆ? ನೀವೇ ಹೇಳಿ ಸರ್. ನಾನು ಜಸ್ಟ್ ಸೆಕೆಂಡ್ PUC ಪಾಸ್ ಸರ್. ಬೆಂಗಳೂರು ಸರ್, ಜೈನ್ ಕಾಲೇಜು ಬೆಂಗಳೂರು. ಇಂಗ್ಲೀಷ್ ಮೀಡಿಯಂ ಸರ್. ಕನ್ನಡ ಸ್ಕೂಲ್ವರೆಗೂ ಇತ್ತು ಸರ್. ಏನು ಸರ್ ಇದು ಪ್ರಶ್ನೆ ಸರ್? ಹೌದು ಸರ್. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಸಬ್ಜೆಕ್ಟ್ ಇರಲಿಲ್ಲ, ಕನ್ನಡ ಸಬ್ಜೆಕ್ಟ್ ಇರಲಿಲ್ಲ. 10th ವರೆಗೂ ಕನ್ನಡ ಓದಿದ್ದೀನಿ ಸರ್. ಇಲ್ಲ ಸರ್, ಇದು ಧಾರವಾಡ ಅಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ ನಾವು. ಸೊ ಅಲ್ಲಿ ಇರ್ತಾರಲ್ಲ ಸರ್ ಜನ, ಒಂದು ಸ್ವಲ್ಪ ಕೈ ಹಿಂಗೆ ಇಳಿದಾಗ ಸ್ವಲ್ಪ ರಿಸ್ಟಲ್ಲಿ ಸ್ವಲ್ಪ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ ಸರ್, ಬೇರೆ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ. 2017 ಅನುಪಮ್ ಕೇರ್ಸ್ ಅಕಾಡೆಮಿಯಲ್ಲಿ ಟ್ರೈನ್ ಆಗಿದ್ದು ನಾನು. ಸರ್, ಈಗ ನೀವು ನಿಮ್ಮ ತಂದೆಯವರು ರಾಜಕಾರಣದಲ್ಲಿರೋದ್ರಿಂದ ನೀವು ಏನಾದ್ರು ರಾಜಕಾರಣಕ್ಕೆ ಬರುವಂತದ್ದು ಏನಾದ್ರು ಮತ್ತೆ ಇಲ್ಲಿ ಏನು ಮಾಡ್ತಿದ್ದೀನಿ ಸರ್ ನಾನು? ಇಲ್ಲ ಸರ್, ಇದು ರಾಜಕಾರಣಿ. ಇದು ಪ್ರೆಸ್ ಮೀಟ್ ಇರೋದು ಸಿನಿಮಾದು ಸರ್, ನಾನು ಕಳ್ಳ ಸಿನಿಮಾದು, ರಾಜಕೀಯದಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಮೊದಲಿಂದನೂ. ನನಗೆ ಚಿಕ್ಕ ವಯಸ್ಸಿಂದನೂ ಹುಚ್ಚುತನ ಇತ್ತು. ಆ್ಯಕ್ಟಿಂಗ್ ಮಾಡಬೇಕು, ಡಾನ್ಸು, ಫೈಟು, ಇದ್ರ ಮೇಲೆ ಹುಚ್ಚುತನ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ನನಗೆ ಯಾವತ್ತೂ ಪಾಲಿಟಿಕ್ಸ್ ನನಗೆ ಇನ್ಸ್ಪೈರು ಆಗಿಲ್ಲ, ನನಗೆ ಹೋಗ್ಬೇಕು ಅಂತ ಮನಸ್ಸು ಆಗಿಲ್ಲ ಸರ್.
ಸುತ್ತಮುತ್ತ ಎಲ್ಲ ರಾಜಕೀಯದವರೇ ಕುತ್ಕೊಂಡಿದ್ದಾರೆ. ಅದು ಅವ್ರ ಪ್ರೀತಿ ಸರ್. ಅದು ನಾವು ಸಂಪಾದಿಸ್ಕೊಂಡಿರೋದು ಪ್ರೀತಿ. ನಾನು ನಮ್ಮ ತಂದೆ ಸಂಪಾದಿಸ್ಕೊಂಡಿರೋದು ಪ್ರೀತಿ ಸರ್. ಅದು ಬರೀ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಸೀಮಿತ ಆಗಿದೆಯಲ್ಲ. ನಾನು ಯಾರಿಗೂ ಸೀಮಿತ ಇಲ್ಲ ಸರ್. ನನಗೆ BJPಯಲ್ಲೂ ಫ್ರೆಂಡ್ಸ್ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, JDS ಅಲ್ಲೂ ಇದ್ದಾರೆ. ಅದು ಪಕ್ಷ ಅವ್ರಿಗೆ ಬಿಟ್ಟಿದ್ದು, ನನಗಲ್ಲ ಸರ್. ಪ್ರೆಸ್ ಮೀಟ್ ಅಲ್ಲಿ ಬರೀ ಕಾಂಗ್ರೆಸ್ನವರೇ ಕಾಣಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಎಲ್ಲರೂ ಬಂದಿದ್ದಾರೆ ಕಾಂಗ್ರೆಸ್ ಅವ್ರ ಕಡೆಯಿಂದ. ಏನಾದಿದೆಯಾ ಸರ್? ಅವ್ರು ಏನಕ್ಕೆ ಬರ್ತಾರೆ ಹೇಳಿ ಸರ್? ನಾನು ಸಿನಿಮಾದ ಹೀರೋ. ಅವ್ರಿಗೆ ಇಷ್ಟ ಇಲ್ವಲ್ಲ ಸರ್ ನಾನು ಈ ಫೀಲ್ಡಲ್ಲಿ ಇರೋದು. ಹೌದು ಸರ್, ಸೀರಿಯಸ್ ಆಗಿ ಹೇಳ್ತದೆ ಸರ್. ಅವ್ರಿಗೆ ಇಷ್ಟ ಇಲ್ಲ ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿರೋದು. ಅವ್ರಿಗೆ ಒಂದು ಪೈಸೆನೂ ಇಷ್ಟ ಇಲ್ಲ. ಅಂದರೆ ಹಾಗಂತ ರಾಜಕೀಯಕ್ಕೆ ಬರಬೇಕು ಅಂತ ಅಲ್ಲ, ಅವ್ರಿಗೆ ರಾಜಕೀಯಕ್ಕೆ ಬರಬೇಕು ಅಂದ್ರೂ ಇಷ್ಟ ಇಲ್ಲ. ನಾನು ಅಲ್ಲ, ಸಿನಿಮಾನೂ ಇಷ್ಟ ಇಲ್ಲ ಅವ್ರಿಗೆ, ರಾಜಕೀಯ ಕಡೆನೂ ಹೋಗೋದು ಇಷ್ಟ ಇಲ್ಲ. ಒಂದು ಬಿಸ್ನೆಸ್ ಮ್ಯಾನ್ ಆಗಿರೋನು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಆಸೆ ಇತ್ತು. ನನಗೆ ಅದು ಯಾಕೋ ತಡಿಲಿಲ್ಲ. ಅದು ಅದೇ ಸಿನಿಮಾ ಫೀಲ್ಡಲ್ಲೇ ಸರ್. ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ನಮ್ಮ ಕನ್ನಡ ಭಾಷೆನ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು. ಬೇರೆ ಇಂಡಸ್ಟ್ರಿ ಇವತ್ತು ಏನು ನಮ್ಮನ್ನ ಟ್ರೋಲ್ ಮಾಡ್ತಿದ್ದಾರೋ, ನಮ್ಮನ್ನ ಕೆರಡ ಹಾಕ್ತಿದ್ದಾರೋ ಅವರೆಲ್ಲರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಆಸೆ. ಸರ್ ಮಲ್ಟಿ ಲ್ಯಾಂಗ್ವೇಜ್ ಏನಾದ್ರು ಇದೆಯಾ ಇದು? ಇಲ್ಲ ಸರ್, ಓನ್ಲಿ ಕನ್ನಡ. ಅಲ್ಲಿ ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆಗಳು ರಿಲೀಸ್ ಮಾಡ್ತಾ ಇಲ್ಲ. ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಸಾಯಂಕಾಲ ನಮ್ದು ಒಂದಷ್ಟು ರಚಿತಾರಾಮ್ ಅವ್ರದ್ದು ಡಬ್ಬಿಂಗ್ ನಡೀತಾ ಇದೆ. ಯಾಕಂದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂತು. ಆಮೇಲೆ ಫೈನಲ್ ಟ್ರಿಮ್ಮಿಂಗ್ ಆಗ್ಬಹುದು, DI CG ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ. ಅವ್ರು ನನ್ನ ಜೊತೆ ಓಡಾಡ್ತಾ ಇದ್ರೆ ಆಮೇಲೆ ಈ ಸಿನಿಮಾ ಕೆಲಸ ಯಾರು ಮಾಡ್ತಾರೆ ಹೇಳಿ ಸರ್? ಅದಕ್ಕೆ ಅಲ್ಲಿ ಬಿಸಿ ಇದ್ದಾರೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ನಿರ್ಮಾಪಕರು ಅಲ್ವಲ್ಲ ಸರ್. ನಿರ್ಮಾಪಕರು ಬರ್ತಾರೆ ನೆಕ್ಸ್ಟ್ ಒಂದು ಪ್ರೆಸ್ ಮೀಟ್ಗೆ. ಗೊತ್ತಿಲ್ಲ ಸರ್, ಒಂದು 10 ಆಗಿರ್ಬೋದು, 15 ಆಗಿರ್ಬೋದು, 8 ನನ್ಗೆ ದೇವರೇ ಗೊತ್ತಿಲ್ಲ. ನನಗೆ ಏನು ಪೇಮೆಂಟ್ ಕೊಟ್ಟರು ನಾನು ಹೋಗ್ಬಿಟ್ಟು ನನ್ನ ಕೆಲಸನ ಮಾಡಿದ್ದೀನಿ. ನಿಮ್ಮ ಟ್ಯಾಗ್ ತೋರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.